ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಕ್ರಿಪ್ಟೋ ಅಪ್ಡೇಟನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ 26ನೇ ತಾರೀಕು ಲಿಸ್ಟಿಂಗ್ ಆಗ್ತಾ ಇದೆ. ಅದರ ಜೊತೆಗೆ ಅಚೀವ್ಮೆಂಟ್ ಸೆಕ್ಷನ್ಲಿ ಒಂದು ಹೊಸ ಅಚೀವ್ಮೆಂಟ್ ಕೂಡ ಆ್ಯಡ್ ಮಾಡಿದ್ದಾರೆ. ಏನದು? ಚೀಟಿಂಗ್ ಅಂದ್ಬಿಟ್ಟು. ಸೊ ಒಬ್ಬರಿಗೆ ಗ್ರೇ ಕಲರ್ ಇದೆ, ಒಬ್ಬರಿಗೆ ಕಲರ್ಫುಲ್ ಆಗಿದೆ. ಏನಿದು? ಏನು ಕತೆ? ಏನು ಅಪ್ಡೇಟ್ ಇದು? ಏನಾದರೂ ನಮ್ಮ ಒಂದು ಅಕೌಂಟ್ ಸಸ್ಪೆಂಡ್ ಆಗುತ್ತಾ? ಈ ರೀತಿ ಸಿಕ್ಕಾಪಟ್ಟೆ ಡೌಟ್ಸು ಪ್ರತಿಯೊಬ್ಬರ ತಲೆಯಲ್ಲಿ ಕೂಡ ಇದ್ದೇ ಇರುತ್ತೆ. ಇದರ ಬಗ್ಗೆ ಈ ಒಂದು ವಿಡಿಯೋ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದನ್ನು ಬಿಟ್ಟರೆ ಎರಡನೇ ಅಪ್ಡೇಟ್ ಮೇಜರ್ ಆಫ್ ಟೆಲಿಗ್ರಾಮ್. ನಮ್ಮೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡೋ ಆಪ್ಷನ್ ಕೂಡ ಬಂದಿದೆ. ಯಾವೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ಮೇಜರ್ ಆಫ್ ಟೆಲಿಗ್ರಾಮಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಿಮ್ಮೊಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಟಾಪಿಗೆ ಬರ್ತೀರಾ. ಇಲ್ಲ ನೋಡ್ತಾ ಇರ್ಬೋದು ಯುವರ್ ರ್ಯಾಂಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಅಟ್ ಪ್ರೆಸೆಂಟ್ ನಾನು ಇವಾಗ 3.3 ಮಿಲಿಯನಲ್ಲಿ ಇದ್ದೀನಿ. ಸೊ ಅದನ್ನು ಕ್ಲಿಕ್ಕನ್ನು ಮಾಡ್ಕೊತೀರಾ. ನಿಮಗೆ ಕನೆಕ್ಟ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಟೋನ್ ಕೀಪರ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಟೋನ್ ಕೀಪರ್ ಇಲ್ಲ ಅಂದರೆ ಪ್ಲೇಸ್ಟೋಲ್ಲಿ ಸಿಗುತ್ತೆ, ಪ್ರತಿಯೊಬ್ಬರು ಕೂಡ ಇನ್ಸ್ಟಾಲನ್ನು ಮಾಡ್ಕೊಳ್ಳಿ. ಹಾಗೆ ನಿಮಗೆ ರೆಕೋರಿ ಕ್ರೇಸ್ ಅಥವಾ ಪ್ರೇಸ್ ಕೀಸ್ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಸೇಫ್ಟಿಯಾಗಿ ಭದ್ರವಾಗಿ ಎಲ್ಲ ಸೈಡ್ ಇಟ್ಕೊಂಡಿರಿ. ಸೊ ಟೋನ್ ಕೀಪರ್ ವ್ಯಾಲೆಟನ್ನು ಕ್ಲಿಕ್ ಮಾಡ್ಕೊತೀರಾ, ಕನೆಕ್ಟ್ ವ್ಯಾಲೆಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಒಂದು ವ್ಯಾಲೆಟ್ ಸಕ್ಸಸ್ಫುಲಿ ಕನೆಕ್ಟ್ ಆಗುತ್ತೆ. ಹಾಗೆ ವ್ಯಾಲೆಟ್ ಅಡ್ರೆಸ್ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಷ್ಟನ್ನು ಮಾಡ್ತು ಅಂದರೆ ಸಕ್ಸಸ್ಫುಲಿ ನಿಮ್ಮ ಒಂದು ವ್ಯಾಲೆಟ್ ಕೂಡ ಕನೆಕ್ಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಮೇಜರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಅವ್ರಿಗೂ ಕೂಡ ಹೇಳಿ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಿಮಗೆ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಿದ್ದಾರಲ್ವ, ಹೋಲ್ಡ್ ಕಾಯಿನು, ರೋಲೆಟ್ ಇರ್ಬೋದು, ಸ್ವೈಪ್ ಕಾನು, ಅದನ್ನು ಪ್ರತಿದಿನ ಕೂಡ ಮಾಡಿ. ಏನಕ್ಕೆ 3,900 ಅಥವಾ ಇಲ್ಲಿ ಒಂದು 2,000 ಟೋಟಲಾಗಿ ಬರೋಬ್ಬರಿ ನನ್ನ ಪ್ರಕಾರ ಒಂದು 5,000ರಿಂದ 4,500 5,000 ಪ್ರತಿದಿನ ಕೂಡ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಪ್ರತಿದಿನ ಕೂಡ ಟಾಸ್ಕನ್ನು ಮಾಡಿ ಪಾಯಿಂಟ್ಸನ್ನು ಕೂಡ ಅರ್ನಿಂಗನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಎರಡನೇ ಅಪ್ಡೇಟ್, ನಿಮ್ಮ ನೆಚ್ಚಿನ ಪ್ರೀತಿಯ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಅಚೀವ್ಮೆಂಟ್ ಸೆಕ್ಷನ್ ಕೂಡ ಬರ್ತೀರಾ. ನಂದು ಓಪನ್ ಮಾಡಿದೆ, ನಾನು ನೋಡಿದೆ ಚೀಟಿಂಗ್ ಇಸ್ ಬ್ಯಾಡ್, ಕಲರ್ಫುಲ್ ಆಗಿರಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇತ್ತು. ಸೊ ಯಾವುದೇ ಥರ ತೊಂದರೆ ಇಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ಗಳು ಕಳಿಸಿದ್ರು ಚೀಟಿಂಗ್ ಇಸ್ ಬ್ಯಾಡ್, ಫುಲ್ ಕಲರ್ಫುಲ್ ಆಗೈತೆ ಬ್ರೋ, ಏನಾದ್ರು ಹೊಸ ಅಚೀವ್ಮೆಂಟ್ ಕೊಟ್ಟವ್ರ, ನನಗೆ ಏನಾದ್ರು ಎಕ್ಸ್ಟ್ರಾ ರಿವಾರ್ಡ್ ಕೊಡುತ್ತೆ ಅಂತ ಕೇಳಿದ್ರು. ಇಲ್ಲ, ಅದಾದಮೇಲೆ ಹೇಳಿದೆ ಬ್ರೋ ನಿಮ್ಮ ಒಂದು ಅಕೌಂಟ್ ಸಸ್ಪೆಂಡ್ ಆಗ್ಬೋದು ಅಂದ್ಬಿಟ್ಟು. ಅದಕ್ಕೆ ಅವರು ಸಿಕ್ಕಾಪಟ್ಟೆ ಶಾಕ್ ಕೂಡ ಆದರು. ಆ್ಯಕ್ಚುಲಿ ನಿಮ್ಮ ಒಂದು ಅಕೌಂಟನ್ನು ಸಸ್ಪೆಂಡ್ ಮಾಡೋದಿಲ್ಲ. ಏನಕ್ಕೆ ಈ ಒಂದು ಟೋಕನ್ 26ನೇ ತಾರೀಕು ಲಿಸ್ಟಿಂಗನ್ನು ಮಾಡ್ತಾ ಇದ್ದಾರೆ. 26 ಅಂದರೆ 25 ಅಥವಾ 24ನೇ ತಾರೀಕು ನಮಗೆ ಟೋಕನ್ ಅಲೋಕೇಶನ್ ಮಾಡ್ತಾರೆ. ಟೋಕನ್ ಅಲೋಕೇಶನ್ ಮಾಡಿದಾಗ ಮಾತ್ರ ಯಾವುದೇ ಥರ ಏರ್ ಡ್ರಾಪ್ ಅವರು ಅವಾಗ ಹೇಳ್ತಾರೆ ನಿಮ್ಮ ಒಂದು ಅಕೌಂಟ್ ಅದು ಮಾಡಿದ್ದೀರಾ, ಇದು ಮಾಡಿದ್ದೀರಾ, ಸೊ ಆದ್ದರಿಂದ ನಿಮ್ಮ ಅಕೌಂಟ್ ಸಸ್ಪೆಂಡ್ ಮಾಡಿಬಿಟ್ಟು ನಿಮಗೇನು ಕೂಡ ರಿವಾರ್ಡ್ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಕೊನೆ 2 ಡೇಸ್ 1 ಡೇ ಇರೋಂಗೆ ಹೇಳ್ತಾರೆ. ಬಟ್ ಇವತ್ತು ನೋಡ್ತಾ ಇದ್ದರೆ ಡೇಟ್ ಎಷ್ಟು 8, ಇನ್ನೂ ಕೂಡ ಬರೋಬ್ಬರಿ ಎಷ್ಟು ದಿನ ಐತೆ ಗುರು? ಹತ್ತಿರ 14 ದಿನ, 15 ದಿನ, 16 ದಿನ ಐತೆ. ಸೊ 15 ಡೇಸ್ ಇರೋವಾಗಲೇ ಇವಾಗಲೇ ಒಂದು ಆಪ್ಷನ್ ಕೊಡ್ತಾರೆ? ಖಂಡಿತ ತರೋದಿಲ್ಲ. ಈ ಒಂದು ಆಪ್ಷನ್ ಬ್ಲಾನ್ ಮಾಡ್ತೀವಿ, ಸಸ್ಪೆಂಡನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಥರ ಯೂಸರ್ ಕೂಡ ಯೂಸ್ ಮಾಡೋದಿಲ್ಲ. ಸೊ ಅವ್ರಿಗೆ ಒಂದು ಸ್ವಲ್ಪ ಲಾಸ್ ಆಗುತ್ತೆ ಯೂಸರ್ ಯೂಸ್ ಮಾಡಲಿಲ್ಲ ಅಂದರೆ. ಸೊ ಅದರಿಂದ ಈ ರೀತಿ ಆಪ್ಷನ್ ಬಂದಿತ್ತು ಅಂದರೆ ತಲೆ ಕೆಡಿಸ್ಕೊಬೇಡಿ. 99.99% ನಿಮ್ಮ ಒಂದು ಅಕೌಂಟ್ ಸಸ್ಪೆಂಡ್ ಆಗೋದಿಲ್ಲ. ಅಂತ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ, ನಾನು ಗೊತ್ತಿಲ್ಲದೇ ಈ ಕೀಸ್ ಎಲ್ಲ ಬರುತ್ತಲ್ಲ, ಆಟೋ ಬಾಟ್ಸ್ ಎಲ್ಲ ಟೆಲಿಗ್ರಾಮ್ ಬಾಟು, ಅದನ್ನು ಯೂಸ್ ಮಾಡಿಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ನೀವೇನಾದರೂ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಟೆಲಿಗ್ರಾಮ್ ಗ್ರೂಪನ್ನು ಚೆಕ್ ಮಾಡ್ತು ಅಂದರೆ ಅಲ್ಲೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಮೇಲ್ಗಡೆ ಸರ್ಚ್ ಮಾಡಿ ಪೆನಲೈಸ್ಡ್ ಅಂತ ಹೊಡೆದ್ರೆ ಅಲ್ಲೇ ಒಂದು ಚಾಟ್ ಕೂಡ ಬರುತ್ತೆ. ಅಥವಾ ಜಸ್ಟ್ ಆ ಒಂದು ಚಾಟನ್ನು ಚೆಕ್ ಮಾಡ್ತಾ ಇತ್ತು ಅಂದರೆ ಇಲ್ಲೇ ನಿಮಗೆ ಸಿಗುತ್ತೆ. ಇಲ್ಲ ನೋಡ್ತಾ ಇರ್ಬೋದು, ಕ್ಯಾನ್ ಯು ಯೂಸ್ ಹ್ಯಾಮ್ಸ್ಟರ್ ಕೀಬೋರ್ಡ್ ಆರ್ ಮೈ ಅಕೌಂಟ್ ವಿಲ್ ಬಿ ಬ್ಯಾನಡ್ ಅಂತ ಯಾರೊಬ್ಬರು ಕೇಳಿದ್ದಾರೆ. ಅದಕ್ಕೆ ಈ ಒಂದು ಗ್ರೂಪ್ನ ಮೋಡ್ ಕೂಡ ಹೇಳಿದ್ದಾರೆ. ಸೊ ಏನಂತ ಹೇಳಿದ್ದಾರೆ, ಇಟ್ಸ್ ಫೋರ್ಬಿಡನ್, ಮಾಡೋಂಗಿಲ್ಲ. ವಿಲ್ ನಾಟ್ ಬ್ಲಾಕ್ ಪ್ಲೇಯರ್ಸ್ ಹೂ ಯೂಸ್ಡ್ ಕೀಸ್ ಅಪ್ಟೈನ್ಡ್ ಫ್ರಮ್ ದ ಬಾಟ್ ಬಟ್ ಸಚ್ ಪ್ಲೇಯರ್ಸ್ ವಿಲ್ ಬಿ ಪೆನಲೈಸ್ಡ್. ನೀವು ಯಾರ್ಯಾರ ಈ ಒಂದು ಬಾಟ್ಸನ್ನು ಏನದು ಕೀಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅವ್ರನ್ನ ಬ್ಲಾಕ್ ಮಾಡೋದಿಲ್ಲ. ಏನು ಮಾಡ್ತೀವಿ ಅಂದರೆ ನಿಮಗೆ ರಿವಾರ್ಡ್ ಏನು ಕೊಡ್ತೀವಿ ಅದರಲ್ಲಿ ಸ್ವಲ್ಪ ಕೊಡ್ತೀವಿ, ಅಥವಾ 90% ಕಟ್ ಮಾಡಿಬಿಡ್ತಾರೆ. ಬಟ್ ಎಷ್ಟು ಪರ್ಸೆಂಟ್ ಮಾಡ್ತಾರೆ, ಏನು ನಮಗೆ ಪೆನಾಲ್ಟಿ ಕೊಡ್ತಾರೆ ಅಥವಾ ಏನು ಪನಿಷ್ಮೆಂಟನ್ನು ಕೊಡ್ತಾರೆ ಅದ್ರ ಬಗ್ಗೆನ ಕೂಡ ಡೀಟೇಲಾಗಿ ಏನು ಹೇಳಿಲ್ಲ. ಬಟ್ ಏನಾದರೂ ಒಂದು ಪನಿಷ್ಮೆಂಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮ್ಗೆ ಈ ರೀತಿ ಒಂದು ಮಾರ್ಕ್ ಬಂದಿತ್ತು ಅಂದರೆ ಇಟ್ಸ್ ಜಸ್ಟ್ ಎನ್ ವಾರ್ನಿಂಗ್. ನೀವೇನಾದರೂ ಯೂಸ್ ಮಾಡ್ತಾ ಇತ್ತು ಅಂದರೆ ಇವಾಗಲೇ ಸ್ಟಾಪ್ ಮಾಡಿ. ಇನ್ನೂ ಮುಂದೆ ಯೂಸ್ ಮಾಡ್ತಾ ಹೋಗ್ತಾ ಅಂದರೆ ಮೇ ಬಿ ಕೊನೆಯಲ್ಲಿ ಕೂಡ ಬ್ಯಾನ್ ಮಾಡ್ಬೋದು. ಇವಾಗಲೇ ಸ್ಟಾಪ್ ಮಾಡಿದ್ರೆ ನೀವೇನು ಅರ್ನಿಂಗನ್ನು ಮಾಡಿರ್ತೀರ ಅದು ಮೇ ಬಿ ಒಂದು 10% 20% ಕಟ್ ಮಾಡ್ಕೊಂಡು ಕೂಡ ಕೊಡ್ಬೋದು. ಇಲ್ಲಾಂದರೆ ನೀವೇನು ಯೂಸ್ ಮಾಡಿದ್ದೀರಾ ಅಷ್ಟನ್ನು ತೆಗೆದಾಕ್ಬಿಟ್ಟು ನೀವೇನು ನೀಟಾಗಿ ಕ್ಲಿಯರಾಗಿ ನ್ಯಾಯಯುತವಾಗಿ ಮಾಡಿದ್ದೀರಾ ಅಷ್ಟು ಮಾತ್ರ ಕೊಡ್ಬೋದು. ಬಟ್ ಹೆಂಗೆ ಕೊಡ್ತಾರೆ, ಏನೇನು ಕೊಡ್ತಾರೆ ಅದನ್ನು ಡೀಟೇಲಾಗಿ ಏನು ಹೇಳಿಲ್ಲ. ಬಟ್ ಒಂದು ಪನಿಷ್ಮೆಂಟನ್ನು ಕೊಡ್ತೀವಿ, ಪೆನಾಲ್ಟಿನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನು ಆಗ್ತಾರೆ ಅಂದ್ಬಿಟ್ಟು. ಸದ್ಯಕ್ಕೆ ಹ್ಯಾಮ್ಸ್ಟರ್ ಬಗ್ಗೆ ಇರುವಂತಹ ಅಪ್ಡೇಟ್. ಆ್ಯಂಡ್ ಈ ಒಂದು ಮಾರ್ಕ್ ಬಂದಿತ್ತು ಅಂದರೆ ತಲೆ ಕೆಡಿಸ್ಕೊಂಬೇಡಿ. ಈಗ ನಾರ್ಮಲಾಗಿ ಮೈನಿಂಗ್ ಮಾಡ್ತಾ ಮಾಡಿ. ಬಟ್ ಮುಂದೆ ಆದರೂ ಅಷ್ಟೇ ಈ ಆಟೋ ಬಾಟ್ ಇರ್ಬೋದು ಅಥವಾ ಒಂದೇ ಫೋನ್ ಮಲ್ಟಿಪಲ್ ಅಕೌಂಟ್ಸ್ ಯೂಸ್ ಮಾಡೋದಿರ್ಬೋದು ಅಥವಾ ಈ ಕೀಸನ್ನು ತೊಗೊಳ್ಳೋದಿರ್ಬೋದು ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಒಂದನ್ನು ಹೇಳಿದ್ದಾರೆ ಅಷ್ಟೇ, ನೀವೇನಾದ್ರು ಕೀಸನ್ನು ಯೂಸ್ ಮಾಡೋದ್ರಿಂದ ಪೆನಾಲ್ಟಿ ಮಾಡ್ತೀವಿ ಅಂತ. ಮೇ ಬಿ ನೀವೇನಾದ್ರು ಆಟೋ ಬಾಟ್ ಇರ್ಬೋದು ಅಥವಾ ಮಲ್ಟಿಪಲ್ ಅಕೌಂಟ್ಸನ್ನು ಅದನ್ನು ಸಪ್ರೇಟ್ ಬ್ಯಾನ್ ಕೂಡ ಮಾಡ್ಬೋದು. ಸೊ
ನನ್ನ ಪ್ರಕಾರ ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಫೋನಲ್ಲಿ ಒಂದು ಅಕೌಂಟನ್ನು ಯೂಸ್ ಮಾಡಿ. ಅದನ್ನು ಅಷ್ಟೇ ನೀಟಾಗಿ ನಾರ್ಮಲಾಗಿ ಬೇರೆ ಯೂಸರ್ಸ್ ಎಲ್ಲ ಮಾಡ್ತಾರಲ್ಲ ಕಷ್ಟಪಟ್ಕೊಂಡು, ಅದೇ ರೀತಿ ನೀವು ಕೂಡ ಮಾಡಬೇಕಾಗುತ್ತೆ. ಶಾರ್ಟ್‌ಕಟಲ್ಲಿ ಮಾಡ್ತು ಅಂದರೆ ಈ ರೀತಿ ಪ್ರಾಬ್ಲಮ್ ಆಗಿ ನೀವು ಅಷ್ಟು ಕಷ್ಟಪಟ್ಟು ಅರ್ನಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೆಲ್ಲ ವೇಸ್ಟ್ ಆಗಬಾರ್ದಲ್ವ. ಸೊ ಅದರಿಂದ ಜಸ್ಟ್ ಇಟ್ಸ್ ಎನ್ ವಾರ್ನಿಂಗ್. ಇವಾಗಾದರೂ ಸ್ವಲ್ಪ ನಾರ್ಮಲಾಗಿ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸೇವ್ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.